Good morning, dear students. Welcome to Biology CET class. In this session, we are going to study few questions from the chapters Biomolecules. First question: Biomolecules are. Biomolecules ಅಂದರೆ ಏನು ಅಂತ ಹೇಳಿ ಇಲ್ಲಿ ಕ್ವೆಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಸೊ ಎ ಆಪ್ಷನ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ರಾಂಗ್. Inorganic material andreno, these materials are the compounds do not consist of carbon. So ಈ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಕಾರ್ಬನ್ ಇರುತ್ತೆ, ಜೊತೆಗೆ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಸೊ ಹಾಗಾಗಿ ಎ ಆಪ್ಷನ್ ರಾಂಗ್ ಆಗುತ್ತೆ. ಇನ್ನು ಬಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಯಾಕೆ? ಕಾರ್ಬನ್ ಮತ್ತು ಹೈಡ್ರೋಜನ್ ಬಾಂಡ್ ಇದ್ರೂ ಕೂಡ ಏನಾಗುತ್ತೆ, ದೀಸ್ ಇಲ್ಲಿ ಮೆನ್ಷನ್ ಆಗಿಲ್ಲ ನೋಡಿ. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಏನು ಮೆನ್ಷನ್ ಆಗಿದೆ, ಆಲ್ ಕಾರ್ಬನ್ ಕಾಂಪೌಂಡ್ಸ್ ಒಬ್ಟೈನ್ ಫ್ರಮ್ ಲಿವಿಂಗ್ ಟಿಶ್ಯೂಸ್ ಅಂತ ಇದೆ. ಸೊ ಇಲ್ಲಿ ಲಿವಿಂಗ್ ಟಿಶ್ಯೂಸ್ ಅಂತ ಈ ಬಿ ಆಪ್ಷನಲ್ಲಿ ಮೆನ್ಷನ್ ಆಗದೆ ಇರೋದ್ರಿಂದ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಸಿ ಆಪ್ಷನ್ ಈಸ್ ರೈಟ್ ಒನ್. ಆಲ್ ಕಾರ್ಬನ್ ಕಾಂಪೌಂಡ್ಸ್ ಒಬ್ಟೈನ್ ಫ್ರಮ್ ಲಿವಿಂಗ್ ಟಿಶ್ಯೂಸ್ ಆರ್ ನೋನ್ ಆಸ್ ಬಯೋಮಾಲಿಕ್ಯೂಲ್ಸ್. ಸೊ ಲಿವಿಂಗ್ ಟಿಶ್ಯೂಸಿಂದ ಒಬ್ಟೈನ್ ಮಾಡ್ಕೊಂಡಿರುವಂತಹ ಕಾಂಪೌಂಡ್ಗಳಲ್ಲಿ ಏನಾಗುತ್ತೆ, ಅನಾಲಿಸಿಸ್ ಮಾಡಿದಾಗ ದಟ್ ಟಿಶ್ಯೂ ಶೋಸ್ ದ ಪ್ರೆಸೆಂಟ್ ಆಫ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಲೈಕ್ ದಟ್ ಎಲಿಮೆಂಟ್ಸ್ ಆರ್ ಫೌಂಡ್. ಸೊ ಟುಗೆದರ್ these elements forms the larger molecules. These are obtained from the living tissues. They are called as biomolecules. So ಡಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ, ಓನ್ಲಿ DNA and RNA ಅಂತ ಕೊಟ್ಟಿದ್ದಾರೆ. DNA, RNA are biomolecules, but not only these two. ಬರೀ DNA, RNA ಮಾತ್ರ ಬಯೋಮಾಲಿಕ್ಯೂಲ್ ಆಗಿರಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಇದೆಲ್ಲದೂ ಕೂಡ ಬಯೋಮಾಲಿಕ್ಯೂಲ್ಸ್ಗೆ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಓನ್ಲಿ ಅಂತ ಮೆನ್ಷನ್ ಮಾಡಿರೋದ್ರಿಂದಾಗಿ ಈ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಸಿ ಆಪ್ಷನ್ ಈಸ್ ದ ಕರೆಕ್ಟ್ ಒನ್. The next question: study the given statements and select the correct option. A statement ಅನ್ನು ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಅಂಡ್ ಲಿಪಿಡ್ಸ್ ಆರ್ ಪ್ರೈಮರಿ ಮೆಟಾಬೊಲೈಟ್ಸ್. ಸೊ ಇಲ್ಲೇನು ಕೇಳಿದರೆ, ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಯಾವ್ದಾದ್ರು ಕರೆಕ್ಟ್ ಆಗಿದೆ ನೋಡ್ತಾ ಹೋಗೋಣ. ಸೊ ದಿಸ್ number one statement is correct one. Carbohydrates, proteins, nucleic acids and lipids ಈ ಎಲ್ಲ ಬಯೋಮಾಲಿಕ್ಯೂಲ್ಸ್ ಕೂಡ ಪ್ರೈಮರಿ ಮೆಟಾಬೊಲೈಟ್ಸ್ ಆಗಿದೆ. ಬಿಕಾಸ್ ದೇ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ದ ಗ್ರೋತ್, ಮೆಟಾಬಾಲಿಸಮ್ ಆ್ಯಂಡ್ ರಿಪ್ರೊಡಕ್ಷನ್ ಆಲ್ಸೋ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದೆಮ್. ಸೊ ಗ್ರೋತಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಆಗುತ್ತೆ, ಮೆಟಾಬಾಲಿಸಮಲ್ಲಿ ಹಾಗೆಯೇ ರಿಪ್ರೊಡಕ್ಷನಲ್ಲೂ ಕೂಡ. ಹಾಗಾಗಿ ಇದನ್ನು ಪ್ರೈಮರಿ ಮೆಟಾಬೊಲೈಟ್ಸ್ ಅಂತೇಳಿ ಕರೀತಾರೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. ಆಲ್ಕಲಾಯ್ಡ್ಸ್, ಫ್ಲೇವನಾಯ್ಡ್ಸ್, ರಬ್ಬರ್ ಎಕ್ಸೆಟ್ರಾ ಆರ್ ಸೆಕೆಂಡರಿ ಮೆಟಾಬೊಲೈಟ್ಸ್. ಸೆಕೆಂಡರಿ ಮೆಟಾಬೊಲೈಟ್ಸ್ ಅಂದರೆ ಏನು? ದೀಸ್ ಆರ್ ದ ಮೆಟಾಬೊಲೈಟ್ಸ್ ಡೈರೆಕ್ಟ್ಲಿ ಡು ನಾಟ್ ಇನ್ವಾಲ್ವ್ಡ್ ಇನ್ ದ ಗ್ರೋತ್, ರಿಪ್ರೊಡಕ್ಷನ್ ಆಸ್ಪೆಕ್ಟ್ಸ್. ಸೊ ದಿಸ್ ಸೆಂಟೆನ್ಸ್ ಆಲ್ಸೋ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್ ಒನ್. ಎರಡು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ದೆನ್ ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ಲಿನೋಲೇಯಿಕ್ ಆಸಿಡ್, ಲಿನೋಲೆನಿಕ್ ಆ್ಯಂಡ್ ಪಾಲ್ಮಿಟಿಕ್ ಆಸಿಡ್ಸ್ ಆರ್ ದ 3 ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ನೋಡಿ, ಲಿನೋಲೇಯಿಕ್ ಆ್ಯಂಡ್ ಲಿನೋಲೆನಿಕ್ ಆಸಿಡ್ಸ್ ಆರ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಪಾಲ್ಮಿಟಿಕ್ ಆಸಿಡ್ ಈಸ್ ದ ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್. ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸೊ statement 1 and the statement 2 are the correct statements. ಸೊ ಅದನ್ನು ಎ ಆಪ್ಷನಲ್ಲಿ ಮೆನ್ಷನ್ ಮಾಡಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಮ್ಯಾಚ್? ಇಲ್ಲಿ ಅಮೈನೋ ಆಸಿಡ್ಸನ್ನು ಟೈಪ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಯಾವ್ದ್ಯಾವುದು? ಆಸಿಡಿಕ್ ಅಮೈನೋ ಆಸಿಡ್ಸ್, ಬೇಸಿಕ್ ಅಮೈನೋ ಆಸಿಡ್ಸ್ ಆ್ಯಂಡ್ ದ ನ್ಯೂಟ್ರಲ್ ಅಮೈನೋ ಆಸಿಡ್ಸನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಆಪ್ಷನ್ಸಲ್ಲಿ ಏನು ಮಾಡಿದ್ದಾರೆ, ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗಿದ್ದಾರೆ ಅಮೈನೋ ಆಸಿಡ್ಸಿಗೆ.
ಆ ಅಮೈನೋ ಆ್ಯಸಿಡ್ಸು ಇಲ್ಲಿ ಯಾವುದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ದ ಅಸಿಡಿಕ್ ಅಮೈನೋ ಆ್ಯಸಿಡ್ ಎ ಆಪ್ಷನಲ್ಲಿ ನೋಡಿ ಗ್ಲುಟಾಮಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ, ಬೇಸಿಕ್ ಅಮೈನೋ ಆ್ಯಸಿಡ್ಗೆ ಲೈಸಿನ್ ಕೊಟ್ಟಿದ್ದಾರೆ, ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಗೆ ವ್ಯಾಲಿನ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಕರೆಕ್ಟ್ಲಿ ಮ್ಯಾಚಡ್. ಗ್ಲುಟಾಮಿಕ್ ಆ್ಯಸಿಡ್ is the acidic amino acid, lysine is the basic amino acid, and the valine is the neutral amino acid. So this is the correct answer. B option wrong ಆಗುತ್ತೆ. ಯಾಕೆ ಅಂದರೆ ದ ಅಸಿಡಿಕ್ ಅಮೈನೋ ಆ್ಯಸಿಡ್ ಗ್ಲುಟಾಮಿಕ್ ಆ್ಯಸಿಡನ್ನು ಮಿಸ್ಪ್ಲೇಸ್ ಮಾಡಿದ್ದಾರೆ, ನ್ಯೂಟ್ರಲ್ ಅಮೈನೋ ಆ್ಯಸಿಡಿಗೆ ಪ್ಲೇಸ್ ಮಾಡಿದ್ದಾರೆ. ಸೊ ವ್ಯಾಲಿನ್, ದಿಸ್ ಇಸ್ ಅ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ ಪ್ಲೇಸ್ಡ್ ಇನ್ ದ ಬೇಸಿಕ್ ಅಮೈನೋ ಆ್ಯಸಿಡ್, ಆ್ಯಂಡ್ ದೆನ್ ಲೈಸಿನ್ this which is the basic amino acid, ಇದನ್ನು acidic amino acid ಗ್ರೂಪ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ this is also wrong. ಸಿ ಆಪ್ಷನಲ್ಲೂ ಕೂಡ ಇಂಟರ್ಚೇಂಜ್ ಆಗಿದೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಇನ್ ಡಿ ಆಲ್ಸೋ. ಸೊ ಕರೆಕ್ಟ್ ಆನ್ಸರ್ ಇಸ್ ಎ. ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಫೋರ್ತ್ ಒನ್, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಪೊಸೆಸ್ ಡ್ಯಾಶ್ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಆ್ಯಂಡ್ ಆರ್ ಡ್ಯಾಶ್ ಎಟ್ ರೂಮ್ ಟೆಂಪ್ರೇಚರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಎರಡು ಬ್ಲ್ಯಾಂಕ್ಗಳನ್ನು ರೆಸ್ಪೆಕ್ಟಿವ್ ಆನ್ಸರ್ಸಿಂದ ಫಿಲ್ ಮಾಡಬೇಕು. ಸೊ ಎ ಆಪ್ಷನಲ್ಲಿ ನೋಡಿ ಸಿಂಗಲ್ ಬಾಂಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟ್ ಬ್ಲ್ಯಾಂಕಿಗೆ, ಆ್ಯಂಡ್ ದೆನ್ ಸೆಕೆಂಡ್ ಬ್ಲ್ಯಾಂಕಿಗೆ ಸಾಲಿಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಸ್ಯಾಚುರೇಟೆಡ್ ಅಮೈನೋ ಆ್ಯಸಿಡ್ಸಲ್ಲಿ ಸಿಂಗಲ್ ಬಾಂಡ್ಸ್ ಇರುತ್ತೆ, ಕಾರ್ಬನ್ ಆಟಮ್ಸ್ಗಳ ಮಧ್ಯೆ ಸಿಂಗಲ್ ಬಾಂಡ್ಸ್ ಇರುತ್ತೆ. ಹಾಗೆಯೇ ರೂಮ್ ಟೆಂಪ್ರೇಚರಲ್ಲಿ ಈ ಫ್ಯಾಟಿ ಆಸಿಡ್ಸು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಸಾಲಿಡ್ಸ್ ಆಗಿರುತ್ತೆ. ಸೊ ಎ ಆಪ್ಷನ್ ಮ್ಯಾಚಸ್ ಟು ದೀಸ್ ಟೂ ಬ್ಲ್ಯಾಂಕ್ಸ್ ಕರೆಕ್ಟ್ಲಿ. ಈ ಎರಡು ಬ್ಲ್ಯಾಂಕಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಲೆಸಿಥಿನ್ ಈಸ್ ಇದು ಸ್ಟೀರಾಲೋ, ಗ್ಲೈಕೋಲಿಪಿಡೋ, ಫಾಸ್ಫೋಲಿಪಿಡೋ, ಸ್ಫಿಂಗೋಲಿಪಿಡ್ಸು ಅಂತೇಳಿ ಕೇಳಿದ್ದಾರೆ. ಸೊ ದಿಸ್ ಲೆಸಿಥಿನ್ ಇಸ್ ದ ಫಾಸ್ಫೋಲಿಪಿಡ್. ಲೆಸಿಥಿನ್ನ ಫಾಸ್ಫೋಲಿಪಿಡ್ ಅಂತ ಹೇಳಿ ಹೇಳ್ತೀವಿ. ಸೊ ದಿಸ್ ಈಸ್ ಫೌಂಡ್ ಇನ್ ದ ಮೆಂಬ್ರೇನ್ ಆಫ್ ದ ಅನಿಮಲ್ ಸೆಲ್ಲಲ್ಲಿ ಅಂದರೆ ನ್ಯೂರಲ್ ಟಿಶ್ಯೂಸಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಆಗಿ ಈ ಲೆಸಿಥಿನನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಸಿ ಈಸ್ ದ correct answer. Then next is the sixth one. Dash is the most abundant protein in animal world and dash is the most abundant protein in the whole biosphere ಅಂತ ಹೇಳಿ ಕ್ವೆಶನ್ ಕೇಳಿದ್ದಾರೆ. ಸೊ ಆಪ್ಷನ್ ಎ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕೊಲ್ಲಾಜನ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ಅನಿಮಲ್ ವರ್ಲ್ಡ್. ಅನಿಮಲ್ ವರ್ಲ್ಡಲ್ಲಿ ಕೊಲ್ಲಾಜನ್ನು ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಆಗಿದೆ. ಹಾಗೆ ಎಂಟೈರ್ ಬಯೋಸ್ಫಿಯರಲ್ಲಿ ರುಬಿಸ್ಕೋ ಅನ್ನುವಂಥ ಎನ್ಸೈಮ್, ನಿಮ್ಗೆ ಗೊತ್ತಿದೆ ಎನ್ಸೈಮ್ಸ್ ಆರ್ ಮೇಡಪ್ ಆಫ್ ಪ್ರೋಟೀನ್ಸ್. ಸೊ ಈ ರುಬಿಸ್ಕೋ ಎನ್ಸೈಮ್ಸು ಹೋಲ್ ಬಯೋಸ್ಫಿಯರಲ್ಲಿ ಏನಾಗಿದೆ ಅಬಂಡೆಂಟ್ ಅಂದರೆ ಹೇರಳವಾಗಿ ಕಂಡು ಬರುವಂತಹ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ಎ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ದೆನ್ ಬಿ ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ಫಸ್ಟ್ ಬ್ಲ್ಯಾಂಕಿಗೆ ಕೊಲ್ಲಾಜನನ್ನು ಮೆನ್ಷನ್ ಮಾಡಿದ್ರು ಕೂಡ ಸೆಕೆಂಡ್ ಆಪ್ಷನ್ಗೆ ಕೆರಾಟಿನ್ ಅಂತೇಳಿ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಅಬಂಡೆಂಟ್ ಇನ್ ದ ಬಯೋಸ್ಫಿಯರ್. ಈ ಕೆರಾಟಿನ್ ಅನ್ನುವಂಥ ಪ್ರೋಟೀನು ಬಯೋಸ್ಫಿಯರಲ್ಲಿ ಅಬಂಡೆಂಟ್ ಆಗಿ ಇಲ್ಲ. ಹಾಗಾಗಿ ದಿಸ್ ಇಸ್ ಅ ರಾಂಗ್ ಆಪ್ಷನ್. ಸಿ ಆನ್ಸರಲ್ಲೂ ಕೂಡ ನೋಡಿ ಕೆರಾಟಿನ್ ರುಬಿಸ್ಕೋ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್ ಆ್ಯಂಡ್ ಡಿ ಆಲ್ಸೋ ರಾಂಗ್ ಆಪ್ಷನ್. Then next question, match column first with the column 2 and select the correct option from the codes given below. ಇಲ್ಲಿ ಕಾಲಮ್ 1 ಏನು ಕೊಟ್ಟಿದ್ದಾರೆ, ಟೈಪ್ಸ್ ಆಫ್ ಪ್ರೋಟೀನ್ಸ್ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ಸ್, ಆನ್ ದಿ ಬೇಸಿಸ್ ಆಫ್ ಸ್ಟ್ರಕ್ಚರ್ ಪ್ರೋಟೀನ್ ಟೈಪ್ಸನ್ನು ಇಲ್ಲಿ ಕಾಲಮ್ 1 ಮೆನ್ಷನ್ ಮಾಡಿದ್ದಾರೆ. ಸೊ ಕಾಲಮ್ 2 ಅಲ್ಲಿ ಆ ಪ್ರೋಟೀನ್ಸಿನ ಸ್ಟ್ರಕ್ಚರ್ ಹೇಗೆ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಪ್ರೈಮರಿ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ಎ ಕಾಲಮ್ 1 ಎಗೆ ಪ್ರೈಮರಿ ಸ್ಟ್ರಕ್ಚರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಪ್ರೈಮರಿ ಸ್ಟ್ರಕ್ಚರಲ್ಲಿ ಹೇಗೆ ಅರೇಂಜ್ ಆಗಿರುತ್ತೆ ಪ್ರೋಟೀನ್ಸು, ಎಸ್ 3ಗೆ ಮ್ಯಾಚ್ ಆಗುತ್ತೆ. ಇದು ಸಮ್ ಪೋರ್ಷನ್ ಆಫ್ ಪ್ರೋಟೀನ್ ಥ್ರೆಡ್ ಆರ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ a helix.
ದಿಸ್ ಇಸ್ ದ ಲೀನಿಯರ್ ಚೈನ್ ಆಫ್ ಅಮೈನೋ ಆಸಿಡ್ಸ್. ನಿಮಗೆ ಗೊತ್ತಿದೆ ಪ್ರೋಟೀನ್ ಅಂತ ಅಂದರೆ ಇಟ್ ಇಸ್ ದ ಪಾಲಿಮರ್ ಆಫ್ ಅಮೈನೋ ಆಸಿಡ್ಸ್. ಸೊ ಇಲ್ಲಿ ಏನಾಗಿರುತ್ತೆ, ದೀಸ್ ಆರ್ ಅರೇಂಜ್ಡ್ ಇನ್ ದ ಲೀನಿಯರ್ ಫ್ಯಾಷನ್, ಲೀನಿಯರ್ ಫಾರ್ಮಲ್ಲಿ ಅರೇಂಜ್ ಆಗಿರುತ್ತೆ. ದಿಸ್ ಫಾರ್ಮ್ ಸಮ್ ವೇ ದಟ್ ಫಾರ್ಮ್ಸ್ ದ ಹೆಲಿಕ್ಸ್. ಸೊ ಇದನ್ನು ನಾವು ಪ್ರೈಮರಿ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ಎ ಈಸ್ ಮ್ಯಾಚ್ಡ್ ಟು ದ ಥರ್ಡ್ ಒನ್. ದೆನ್ ಬಿ ಸೆಕೆಂಡರಿ ಸ್ಟ್ರಕ್ಚರ್ ನೋಡಿ. ಸೊ ಎಸ್, ಸೆಕೆಂಡರಿ ಸ್ಟ್ರಕ್ಚರ್ಗೆ ದಿಸ್ ಮ್ಯಾಚಸ್ ಟು ದ ಫೋರ್ತ್ ಒನ್. ಇಲ್ಲಿ ನೋಡಿ, ರೀಜನ್ಸ್ ಆಫ್ ಪ್ರೋಟೀನ್ ಥ್ರೆಡ್ಸ್ ಆರ್ ಫೋಲ್ಡೆಡ್ ಇನ್ ಟು ಅದರ್ ಫಾರ್ಮ್ಸ್. ಇಲ್ಲೇನಾಗಿರುತ್ತೆ, ಸೊ ಪ್ರೋಟೀನ್ಸ್ ಎಸ್ ಗಿವನ್ ಹಿಯರ್, ದ ಪ್ರೋಟೀನ್ಸ್ ಆರ್ ಅರೇಂಜ್ಡ್ ಫೋಲ್ಡೆಡ್ ಆಗಿ ಕೆಲವೊಂದು ರೀಜನಲ್ಲಿ ಫೋಲ್ಡೆಡ್ ಆಗಿರುತ್ತೆ ಈ ರೀತಿಯಾಗಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಸ್ಟ್ರಕ್ಚರ್. ಇನ್ನು ಟರ್ಷರಿ ಸ್ಟ್ರಕ್ಚರಲ್ಲಿ ಹೇಗಿರುತ್ತೆ, ಸೊ ದ ಟರ್ಷರಿ ಸ್ಟ್ರಕ್ಚರ್ ಮ್ಯಾಚಸ್ ಟು ದ second one in the column 2. The long protein chain is folded upon itself like a woolen ball. ಈ ರೀತಿ woolen ball ತರ ಫೋಲ್ಡ್ ಆಗಿ ಇರುತ್ತೆ. ಸೊ ದಿಸ್ ಈಸ್ ದ ಟರ್ಷರಿ ಸ್ಟ್ರಕ್ಚರ್. ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಒನ್ನಿಗೆ ಮ್ಯಾಚ್ ಆಗುತ್ತೆ, ಉಳಿದಿರೋದು ಲಾಸ್ಟ್ ಒಂದೇ ಅಲ್ವಾ. ಸೊ ಒನ್ನಿಗೆ ಮ್ಯಾಚ್ ಆಗ್ತಾ ಇದೆ ನೋಡಿ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟು, ಸಮ್ ಪ್ರೋಟೀನ್ಸ್ ಆರ್ an assembly of more than one polypeptides or more than one subunits. ಸೊ ಕ್ವಾಟರ್ನರಿ ಸ್ಟ್ರಕ್ಚರ್ಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಟ್ರಕ್ಚರ್ ನೋಡ್ಬೋದು, ರೆಫರೆನ್ಸ್ ಆಗಿ ಈ ಡಯಾಗ್ರಾಮ್ಗಳನ್ನು ನೋಡ್ಬೋದು. ದಿಸ್ ಇಸ್ ದ ಪ್ರೈಮರಿ ಸ್ಟ್ರಕ್ಚರ್ ಅಂದರೆ ಲೀನಿಯರ್ ಚೈನ್, ಆ್ಯಂಡ್ ದ ಸೆಕೆಂಡರಿ ಸ್ಟ್ರಕ್ಚರ್, ಸೊ ಸಮ್ವೇರ್ ಇಟ್ ಈಸ್ ಫೋಲ್ಡೆಡ್ ಇಟ್ ಸೆಲ್ಫ್. ಸೊ ದಿಸ್ ಇಸ್ ದ ಸೆಕೆಂಡರಿ ಸ್ಟ್ರಕ್ಚರ್. ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್ ಉಲ್ಲನ್ ಬಾಲ್ ಥರ ಏನಾಗಿರುತ್ತೆ, ಪ್ರೋಟೀನ್ ಚೈನು ಹೆಲಿಕಲ್ ಆಗಿ ಉಲನ್ ಬಾಲ್ ಥರ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡುತ್ತೆ. ಕ್ವಾಟರ್ನರಿ ಸ್ಟ್ರಕ್ಚರಲ್ಲಿ ಸೊ 1 or more subunits are present, 2 or more subunits are present. ಸೊ ಇದು ಕರೆಕ್ಟಾಗಿ ಮ್ಯಾಚ್ ಆಗಿರೋದು ಯಾವುದು, ಡಿ ಆಪ್ಷನಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಡಿ ಇಸ್ ದ ಕರೆಕ್ಟ್ ಒನ್. ದೆನ್ ನೆಕ್ಸ್ಟ್ ಕ್ವೆಶನ್, ಮ್ಯಾಚ್ ಕಾಲಮ್ 1 ವಿತ್ ಕಾಲಮ್ 2 and select the correct option from the codes given below. So column 1 ಅಲ್ಲಿ ಏನು ಕೊಟ್ಟಿದ್ದಾರೆ, the cotton fiber, exoskeleton of cockroach, liver, peeled potato, roots of dahlia ಕೊಟ್ಟಿದ್ದಾರೆ. ಇಲ್ಲಿ ಈ ಪಾರ್ಟ್ಗಳಲ್ಲಿ ಯಾವ ಟೈಪ್ ಕಾರ್ಬೋಹೈಡ್ರೇಟ್ ಇದೆ ಅನ್ನೋದನ್ನ ನೀವು ಮ್ಯಾಚ್ ಮಾಡಬೇಕು. ಸೊ ಕಾಟನ್ ಫೈಬರಲ್ಲಿ ಏನು ಯಾವುದಿರುತ್ತೆ, ದಟ್ ಈಸ್ ದ ಪಾಲಿಸ್ಯಾಕರೈಡ್ ಈಸ್ ಪ್ರೆಸೆಂಟ್, ದಟ್ ಈಸ್ ಫಿಫ್ತ್ ಒನ್ನಿಗೆ ಮ್ಯಾಚ್ ಆಗುತ್ತೆ. ಸೆಲ್ಯುಲೋಸ್ ಇರುತ್ತೆ, ದಿಸ್ ಇಸ್ ದ ಹೋಮೋಪಾಲಿಮರ್. ಸೊ ಆ್ಯಂಡ್ ದೆನ್ ಬಿಯಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸೋಸ್ಕೆಲೆಟನ್ ಆಫ್ ಕಾಕ್ರೋಚಿನ ಎಕ್ಸೋಸ್ಕೆಲೆಟನಲ್ಲಿ ಏನಿರುತ್ತೆ, ಯಾವ ಪಾಲಿಸ್ಯಾಕರೈಡ್ಸ್ ಇದೆ, ಸೊ ದಟ್ ಈಸ್ ಕೈಟಿನನ್ನು ನಾವು ನೋಡ್ತೀವಿ. ಸೊ ಸಿ ಲಿವರ್ ಪಾರ್ಟಲ್ಲಿ ಯಾವ ರೀತಿಯ ಪಾಲಿಸ್ಯಾಕರೈಡು ಸ್ಟೋರ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ ಇಲ್ಲಿ. So that is glycogen, so stored in the liver. Then peeled potato ಅಲ್ಲಿ ನಾವು ಸ್ಟಾರ್ಚ್ ಅನ್ನ ನೋಡ್ತೀವಿ. And then roots of dahlia shows the presence of the inulin. Inulin is the polymer of fructose monomer ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಇದು ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥದ್ದು ಆಪ್ಷನ್ ಎ. ಸೊ ದಿಸ್ ಈಸ್ ದ right option. Then next question, find the correctly matched pair from the following. ಸೊ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿರೋ ಪೇರ್ ಯಾವುದು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಗೆ ನೋಡಿ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರೋಟೀನಲ್ಲಿ ನಾವು ಯಾವ ಬಾಂಡ್ಸನ್ನು ನೋಡ್ತೀವಿ, ಪ್ರೋಟೀನ್ ಇಸ್ ದ ಲಾಂಗ್ ಚೈನ್ ಆಫ್ ಅಮೈನೋ ಆಸಿಡ್ಸ್. ಸೊ ಪಾಲಿಮರ್ ಆಫ್ ಅಮೈನೋ ಆಸಿಡ್, ಪಾಲಿಪೆಪ್ಟೈಡ್ ಚೈನ್ ಅಂತ ಹೇಳ್ತೀವಿ. ಸೊ ಇನ್ ದಟ್ ಬಿಟ್ವೀನ್ ಈಚ್ ಆ್ಯಂಡ್ ಎವ್ರಿ ಅಮೈನೋ ಆಸಿಡ್ ದೇರ್ ಇಸ್ ಅ ಪೆಪ್ಟೈಡ್ ಬಾಂಡ್. ಸೊ ಪ್ರೋಟೀನಲ್ಲಿ ಪೆಪ್ಟೈಡ್ ಬಾಂಡನ್ನು ನಾವು ನೋಡ್ತೀವಿ, ಬಟ್ ಇಲ್ಲಿ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ಇದು ಮಿಸ್ ಮ್ಯಾಚ್ ಆಗಿದೆ. ಇನ್ನು ಕಾರ್ಬೋಹೈಡ್ರೇಟ್ಸ್ಗೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಪೆಪ್ಟೈಡ್ ಬಾಂಡ್ ಅಂತ ಕೊಟ್ಟಿದ್ದಾರೆ, ಬಟ್
ಕಾರ್ಬೋಹೈಡ್ರೇಟ್ಸಲ್ಲಿ ನಾವು ಗ್ಲೈಕೋಸೈಡಿಕ್ ಬಾಂಡನ್ನು ನೋಡ್ತೀವಿ. ಪಾಲಿಸ್ಯಾಕ್ರೈಡ್ಸಲ್ಲಿ ಏನಾಗಿರುತ್ತೆ, ಮೆನಿ ನಂಬರ್ಸ್ ಆಫ್ ಮಾನೋಮರ್ಸ್ ಆಫ್ ದ ಅಂದರೆ ಮಾನೋಸ್ಯಾಕರೈಡ್ಸಿನ ಯೂನಿಟ್ಸು ಗ್ಲೈಕೋಸೈಡಿಕ್ ಬಾಂಡಿಂದ ಅಟ್ಯಾಚ್ ಆಗಿಬಿಟ್ಟು ಲಾಂಗ್ ಚೈನ್ನ ಫಾರ್ಮೇಷನ್ ಮಾಡುತ್ತೆ, ಪಾಲಿಸ್ಯಾಕ್ರೈಡ್ಸನ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಅದನ್ನು ಪ್ರೋಟೀನ್ಗೆ ಇಲ್ಲಿ ಮ್ಯಾಚ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪೆಪ್ಟೈಡ್ ಬಾಂಡನ್ನು ಕಾರ್ಬೋಹೈಡ್ರೇಟ್ಸಿಗೆ ಮ್ಯಾಚ್ ಮಾಡಿದ್ದಾರೆ. ದಿಸ್ ಈಸ್ ಅ ಮಿಸ್ ಮ್ಯಾಚಡ್ ಪೇರ್. ಇದೆರಡು ಕೂಡ ಮಿಸ್ ಮ್ಯಾಚಡ್ ಪೇರ್ ಆಗಿದೆ. ಸಿ ಆಪ್ಷನ್ ನೋಡಿ, ನ್ಯೂಕ್ಲಿಕ್ ಆಸಿಡ್ಸಿಗೆ ಫಾಸ್ಫೋಡೈಎಸ್ಟರ್ ಬಾಂಡನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಕರೆಕ್ಟ್ಲಿ ಮ್ಯಾಚಡ್ ಒನ್. ನ್ಯೂಕ್ಲಿಕ್ ಆಸಿಡ್ಸಲ್ಲಿ 2 ಟೈಪ್ಸನ್ನ ನಾವು ನೋಡ್ತೀವಿ, ನಿಮ್ಗೆ ಆಲ್ರೆಡಿ ಗೊತ್ತು. ದೇ ಆರ್ ದ DNA and the RNA. So in these nucleic acids, the phosphodiester, the units are attached by the phosphodiester bond. Phosphodiester bonds na ನಾವು ನೋಡ್ತೀವಿ. So this is the correctly matched pair. Correct answer is C. Then next question, which of the following is not a pyrimidine? So nucleic acids ಅಲ್ಲಿ 2 ಟೈಪ್ಸ್ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ, DNA and RNA. ನಾವು ನ್ಯೂಕ್ಲಿಕ್ ಆಸಿಡ್ಸಲ್ಲಿ 3 ಮೇನ್ ಕಂಪೋನೆಂಟ್ಸ್ನ ನೋಡ್ತೀವಿ. ದಟ್ ಈಸ್ ದ ನೈಟ್ರೋಜನ್ ಬೇಸಸ್ ಆ್ಯಂಡ್ ದೆನ್ ದ ರೈಬೋಸ್ ಶುಗರ್ ಆರ್ ದ ಡಿಯಾಕ್ಸಿರೈಬೋಸ್ ಶುಗರ್. ಅಂದರೆ DNA-ಯಲ್ಲಿ ಡಿಯಾಕ್ಸಿರೈಬೋಸ್ ಶುಗರ್ನ ನೋಡ್ತೀವಿ, RNA-ಯಲ್ಲಿ ರೈಬೋಸ್ ಶುಗರ್ನ ನೋಡ್ತೀವಿ. ಹಾಗೆಯೇ then phosphate group ಕೂಡ ಇರುತ್ತೆ. These are the 3 main components of the nucleic acids. Nitrogen bases ಅಲ್ಲಿ 2 types are there. They are purines and the pyrimidines. Purines ಅಲ್ಲಿ ನಾವು adenine and the guanine ನಾವು ನೋಡ್ತೀವಿ. And pyrimidines ಅಲ್ಲಿ cytosine and the thymine. In the case of RNA, instead of this thymine, uracil is present. DNA-ಯಲ್ಲಿ ಥೈಮಿನ್ ಇರುತ್ತೆ, RNA-ಯಲ್ಲಿ ದಿಸ್ ಥೈಮಿನ್ ಈಸ್ ರೀಪ್ಲೇಸ್ಡ್ ಬೈ ಯುರಾಸಿಲ್. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು ಪಿರಿಮಿಡಿನ್ ಅಲ್ಲ ಅಂಥೇಳಿ ಕೇಳಿದ್ದಾರೆ. ಸೊ ದಿಸ್ ಯುರಾಸಿಲ್ ಇಸ್ ಅ ಪಿರಿಮಿಡಿನ್ ಫೌಂಡ್ ಇನ್ ದ RNA, ಸೈಟೋಸಿನ್ ಇಸ್ ಅ ಪಿರಿಮಿಡಿನ್, ಥೈಮಿನ್ ಕೂಡ ಪಿರಿಮಿಡಿನ್ ಆಗಿದೆ. ಆದರೆ ಆಪ್ಷನ್ ಸಿ ಅಲ್ಲಿ ಕೊಟ್ಟಿರುವಂಥ ಗ್ವಾನೈನ್, ದಿಸ್ ಇಸ್ ದ ಪ್ಯೂರಿನ್. ಇಲ್ಲಿ ಕೇಳಿರೋದೇನು, ನಾಟ್ ಅ ಪಿರಿಮಿಡಿನ್ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ದ ಗ್ವಾನೈನ್ ಈಸ್ ನಾಟ್ ಅ ಪಿರಿಮಿಡಿನ್ ಬಟ್ ದಿಸ್ ಇಸ್ ದ ಪ್ಯೂರಿನ್. ಸೊ ಹಾಗಾಗಿ ದಿಸ್ ಆಪ್ಷನ್ ಈಸ್ ಕರೆಕ್ಟ್ ಒನ್. ಈ ಉಳಿದಿರೋ 3 ಕೂಡ A, B and D ಕೂಡ ರಾಂಗ್ ಆಗುತ್ತೆ ಆ್ಯಂಡ್ C ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ question is, the 2 strands of DNA are DNA that is mainly composed of 2 strands, so both are complementary to each other, so that arranged in right-handed in the form of right-handed helix form alli arrange agirutte. So one strand run from 5 prime to 3 prime direction and another strand runs in 3 prime to 5 prime direction. So ಹೀಗೆ ಆಂಟಿ ಪ್ಯಾರಲಲ್ ಡೈರೆಕ್ಷನಲ್ಲಿ ರನ್ ಆಗ್ತಾ ಇರುತ್ತೆ. ಆ್ಯಂಡ್ ದ ನೈಟ್ರೋಜನ್ ಬೇಸಸ್ ಆರ್ ಕಾಂಪ್ಲಿಮೆಂಟ್ರಿಲಿ ಅಟ್ಯಾಚಡ್. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಎ ಆಪ್ಷನಲ್ಲಿ ಸಿಮಿಲರ್ ಆ್ಯಂಡ್ ಕಾಂಪ್ಲಿಮೆಂಟರಿ, ರಾಂಗ್. ದಿಸ್ ಈಸ್, ನಾ ಇದನ್ನು ಹೇಳಿದೆ ಆಂಟಿ ಪ್ಯಾರಲಲ್ ಡೈರೆಕ್ಷನಲ್ಲಿ ರನ್ ಆಗುತ್ತೆ ಅಂತ ಹೇಳಿದೆ. ಸೊ ಬಿ ಆಪ್ಷನಲ್ಲಿ ನೋಡಿ, ಆಂಟಿ ಪ್ಯಾರಲಲ್ ಆ್ಯಂಡ್ ಕಾಂಪ್ಲಿಮೆಂಟ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ದ 2 strands of DNA runs in anti-parallel direction and then they are complementary to each other. ದೆನ್ ಸಿ ಆಪ್ಷನ್ ರಾಂಗ್ ಆಗುತ್ತೆ, ಯಾಕೆಂದರೆ ಆಂಟಿ ಪ್ಯಾರಲಲ್ ಕೊಟ್ಟಿದ್ರು ಕೂಡ ನಾನ್ ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ರಾಂಗ್ ಒನ್. ಡಿ ಆಪ್ಷನ್ ಕೂಡ ರಾಂಗ್ ಆಗಿದೆ. ಸೊ ಬೇಸಿಕಲಿ ಡಿಫ್ರೆಂಟ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ರಾಂಗ್ ಒನ್. ದೆನ್ ನೆಕ್ಸ್ಟ್ ಕ್ವೆಶನ್, ಆಪ್ಟಿಮಮ್ ಟೆಂಪ್ರೇಚರ್ ಈಸ್ ದ ಟೆಂಪ್ರೇಚರ್ ಎಟ್ ವಿಚ್ ಆನ್ ಎನ್ಸೈಮ್ ಡ್ಯಾಶ್. ಅಂದರೆ ಆಪ್ಟಿಮಮ್ ಟೆಂಪ್ರೇಚರ್ ಅಂದರೆ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ, ರಿಲೇಟೆಡ್ ಟು ದ ಎನ್ಸೈಮ್ ಆಕ್ಟಿವಿಟಿ. ಸೊ ಏನಂತ ನೋಡೋಣ, ಆಪ್ಷನ್ಸ್ ಏನೇನಂತ ನೋಡ್ತಾ ಹೋಗೋಣ.
ಎ ಆಪ್ಷನಲ್ಲಿ ಏನಿದೆ ಫಂಕ್ಷನ್ ಎಟ್ ಇಟ್ಸ್ ಬೆಸ್ಟ್. ಎಸ್, ದಿಸ್ ಇಸ್ ದ ಕರೆಕ್ಟ್ಲಿ ಮ್ಯಾಚಡ್ ಆಪ್ಷನ್. ಯಾಕೆ ಅಂತ ಅಂದರೆ ಎಂಜೈಮ್ ದಟ್ ಶೋಸ್ ಆಕ್ಟಿವಿಟಿ ಎಟ್ ದ ಆಪ್ಟಿಮಮ್ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಆಕ್ಟಿವಿಟಿನ ಆಪ್ಟಿಮಮ್ ಟೆಂಪ್ರೇಚರಲ್ಲಿ ಎಕ್ಸಿಬಿಟ್ ಮಾಡುತ್ತೆ. ಅಬೋವ್ ದಟ್ ಟೆಂಪ್ರೇಚರ್ ಆ್ಯಂಡ್ ಬಿಲೋ ದಟ್ ಎಕ್ಸ್ಟ್ರೀಮ್ ಹೈಯರ್ ಟೆಂಪ್ರೇಚರಲ್ಲಿ, ಎಕ್ಸ್ಟ್ರೀಮ್ ಲೋವರ್ ಟೆಂಪ್ರೇಚರಲ್ಲಿ ಏನಾಗಿರುತ್ತೆ, ಎಂಜೈಮ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ಆಪ್ಟಿಮಮ್ ಟೆಂಪ್ರೇಚರಲ್ಲಿ ಮ್ಯಾಕ್ಸಿಮಮ್ ಆ್ಯಕ್ಟಿವಿಟಿನ ಎಂಜೈಮ್ಸು ಎಕ್ಸಿಬಿಟ್ ಮಾಡುತ್ತೆ. ಆ ಟೆಂಪ್ರೇಚರನ್ನು ಆಪ್ಟಿಮಮ್ ಟೆಂಪ್ರೇಚರ್ ಆಫ್ ದ ಎಂಜೈಮ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಏನು ನಾವು ಸೂಟ್ ಆಗುತ್ತೆ ಅಂತ ನೋಡ್ಬೋದು. ಫಂಕ್ಷನ್ ಎಟ್ ಇಟ್ಸ್ ಬೆಸ್ಟ್, ಎಂಜೈಮು ಆಪ್ಟಿಮಮ್ ಟೆಂಪ್ರೇಚರಲ್ಲಿ ಇಟ್ಸ್ ಬೆಸ್ಟ್ ಆ್ಯಕ್ಟಿವಿಟಿನ ತೋರಿಸುತ್ತೆ, ಅಂದರೆ ಮ್ಯಾಕ್ಸಿಮಮ್ ಆ್ಯಕ್ಟಿವಿಟಿನ ತೋರಿಸುತ್ತೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಬಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಈಸ್ ನಾಟ್ ಡೆಸ್ಟ್ರಾಯ್ಡ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ರಾಂಗ್ ಒನ್. ಏನಾಗುತ್ತೆ, ಈ ಆಪ್ಟಿಮಮ್ ಟೆಂಪ್ರೇಚರ್ಗಿಂತ ತುಂಬ ಹೈ ಟೆಂಪ್ರೇಚರಲ್ಲಿ ಏನಾಗುತ್ತೆ, ಎಂಜೈಮ್ ಸ್ಟ್ರಕ್ಚರು ಡೆಸ್ಟ್ರಾಯ್ ಆಗುತ್ತೆ. ಸೊ ದಿಸ್ ಈಸ್ ರಾಂಗ್ ಒನ್. ಇಲ್ಲಿ ನಾಟ್ ಡೆಸ್ಟ್ರಾಯ್ಡ್ ಅಂತ ಕೊಟ್ಟಿದ್ದಾರೆ, ಹಾಗೆ ರಾಂಗ್ ಆಗುತ್ತೆ. ಸಿ ಆಪ್ಷನ್ ನೋಡಿ, ಈಸ್ ಇನ್ಆಕ್ಟಿವೇಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಟಿಮಮ್ ಟೆಂಪ್ರೇಚರ್ಗಿನ್ನ ಹೈ ಟೆಂಪ್ರೇಚರ್ ಅಥವಾ ಲೋ ಟೆಂಪ್ರೇಚರಲ್ಲಿ ಎಂಜೈಮ್ ಸ್ಟ್ರಕ್ಚರು ಡಿನೇಚರ್ ಆಗೋದ್ರಿಂದ ಎಂಜೈಮು ಇನ್ಆಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಷನ್, ಬಟ್ ಇಲ್ಲಿ ಆಪ್ಟಿಮಮ್ ಟೆಂಪ್ರೇಚರಲ್ಲಿ ಇದು ಇನ್ಆಕ್ಟಿವೇಟ್ ಆಗೋದಿಲ್ಲ, ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಡಿ ಆಪ್ಷನ್ ನೋಡಿ, ಆ್ಯಕ್ಷನ್ ಈಸ್ ರಿವರ್ಸ್ಡ್. ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಫಂಕ್ಷನ್ನು ಆಪ್ಟಿಮಮ್ ಟೆಂಪ್ರೇಚರಲ್ಲಿ ಮ್ಯಾಕ್ಸಿಮಮ್ ಇರೋದ್ರಿಂದ ಇಲ್ಲಿ ರಿವರ್ಸ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ರಾಂಗ್ಲಿ ಮ್ಯಾಚಡ್ ಆ್ಯಂಡ್ ಕರೆಕ್ಟ್ ಒನ್ ಈಸ್ ದ ಎ ಆಪ್ಷನ್. ಆಪ್ಟಿಮಮ್ ಟೆಂಪ್ರೇಚರಲ್ಲಿ ಎಂಜೈಮ್ಸು ಮ್ಯಾಕ್ಸಿಮಮ್ ಆ್ಯಕ್ಟಿವಿಟಿನ ಎಕ್ಸಿಬಿಟ್ ಮಾಡುತ್ತೆ. ಸೊ ದೆನ್ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಆ್ಯಂಡ್ ವೈ ಇನ್ ದ ಗಿವನ್ ಗ್ರಾಫ್? ಇಲ್ಲಿ ಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಪ್ಲಾಟೆಡ್ ಪ್ರೋಗ್ರೆಸ್ ಆಫ್ ರಿಯಾಕ್ಷನ್ ಟು ದ ಪೊಟೆನ್ಷಿಯಲ್ ಎನರ್ಜಿ. ಸೊ ಇಲ್ಲಿ ವೈ ಅಂದರೆ ಏನಂತ ಮತ್ತು ಎಕ್ಸ್ ಅಂದರೆ ಏನಂತ ಲೇಬಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಎಕ್ಸ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ವಿತ್ ಎಂಜೈಮ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಎಕ್ಸ್, ಇಲ್ಲೇನು ತೋರಿಸಿದ್ದಾರೆ, ದಿಸ್ ಈಸ್ ದ ಎಕ್ಸ್. ಎಕ್ಸ್ ಅಂದರೆ ಏನು, ದಿಸ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ವಿತ್ ಎಂಜೈಮ್. ಸೊ ಆಕ್ಟಿವೇಶನ್ ಎನರ್ಜಿ ಅಂದ್ರೇನು, ಕೆಲವೊಂದು ರಿಯಾಕ್ಷನ್ಗಳು ಏನಾಗುತ್ತೆ, ಆಟೋಮೆಟಿಕಲಿ ರಿಯಾಕ್ಷನ್ಗಳು ಸ್ಟಾರ್ಟ್ ಆಗೋದಿಲ್ಲ. ಸೊ ದಟ್ ನೀಡ್ ಸಮ್ ಆಫ್ ದ ಎನರ್ಜಿ. ಯಾಕೆ ಈ ರಿಯಾಕ್ಷನ್ಗಳು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗೋದಿಲ್ಲ ಅಂದರೆ, ದೇರ್ ಈಸ್ ಎ ಬ್ಯಾರಿಯರ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಹೈಡ್ರೋಜನ್ ಬಾಂಡ್ಸ್. ಸೊ ಈ ಬ್ಯಾರಿಯರ್ನ ಅಂದರೆ ತಡೆಯನ್ನು ನಿವಾರಿಸೋದಕ್ಕೆ ಸ್ವಲ್ಪ ಮಟ್ಟಿನ ಎಕ್ಸ್ಟರ್ನಲ್ ಎನರ್ಜಿ ಬೇಕಾಗತ್ತೆ. ಆ ಎನರ್ಜಿನ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳಿ ಕರೀತಾರೆ. ದ ಎಕ್ಸ್ಟರ್ನಲ್ ಸಪ್ಲೈ ಆಫ್ ಎನರ್ಜಿ ನೀಡೆಡ್ ಟು ಓವರ್ಕಮ್ ದಿಸ್ ಬ್ಯಾರಿಯರ್. ಈ ಬ್ಯಾರಿಯರನ್ನು ರಿಮೂವ್ ಮಾಡಲಿಕ್ಕೆ ಎಕ್ಸ್ಟರ್ನಲ್ ಎನರ್ಜಿ ಸಪ್ಲೈ ನೆಸೆಸಿಟಿ ಇದೆ. ಸೊ ಹಾಗಾಗಿ ಆ ಎಕ್ಸ್ಟರ್ನಲ್ ಎನರ್ಜಿನ ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಸೊ ಅದನ್ನು ಆಕ್ಟಿವೇಶನ್ ಎನರ್ಜಿ ಅಂತ ಹೇಳಿ ಕರೀತಾರೆ ರಿಯಾಕ್ಷನಲ್ಲಿ. ದಟ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಆಕ್ಟಿವೇಶನ್ ಎನರ್ಜಿ. ಸೊ ಇಲ್ಲಿ ತೋರಿಸಿರುವಂಥದ್ದು ಯಾವುದು, ಆಕ್ಟಿವೇಶನ್ ಎನರ್ಜಿ ವಿತ್ ಎಂಜೈಮ್. ಆ್ಯಂಡ್ ವೈ ಅಂದರೆ ಏನು, ಆಕ್ಟಿವೇಶನ್ ಎನರ್ಜಿ ವಿತೌಟ್ ಎಂಜೈಮ್. ಸೊ ಎಂಜೈಮ್ ಇಲ್ಲ ಅಂದರೆ activation energy needed more. So if there is enzyme is present, less activation energy is required. So ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥದ್ದು ಯಾವುದು, ಎಕ್ಸ್ಗೆ ಆಕ್ಟಿವೇಶನ್ ಎನರ್ಜಿ ವಿತ್ ಎಂಜೈಮ್ ಕೊಟ್ಟಿದ್ದಾರೆ ಆ್ಯಂಡ್ ವೈಗೆ ಆಕ್ಟಿವೇಶನ್ ಎನರ್ಜಿ ವಿತೌಟ್ ಎಂಜೈಮ್ನ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಕರೆಕ್ಟ್ಲಿ ಮ್ಯಾಚಡ್ ಲೇಬಲ್ಸ್. ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಬಿನ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ದ ಎಂಜೈಮ್ ವಿಚ್ ಜಾಯಿನ್ಸ್ ವಿತ್ ನಾನ್ ಪ್ರೋಟೀನಿಕ್ ಪಾರ್ಟ್ ಡ್ಯಾಶ್ ಪಾರ್ಟ್ ಟು ಫಾರ್ಮ್ ಅ ಫಂಕ್ಷನಲ್ ಎಂಜೈಮ್ ಈಸ್. ಸೊ ಎಂಜೈಮಲ್ಲಿ ನಾವು ಪ್ರೋಟೀನೇಷಿಯಸ್ ಪಾರ್ಟ್
ನಾನ್ ಪ್ರೋಟೀನಿಕ್ ಪಾರ್ಟ್ ಅಂತೇಳಿ 2 ಪಾರ್ಟ್ಸನ್ನು ನೋಡ್ಬೋದು. ಸೊ ನಾನ್ ಪ್ರೋಟೀನ್ ಪಾರ್ಟನ್ನ ಕೋಫ್ಯಾಕ್ಟರ್ ಅಂತ ಹೇಳ್ತೀವಿ. ಕೋಫ್ಯಾಕ್ಟರಲ್ಲಿ ಪ್ರಾಸ್ಥೆಟಿಕ್ ಗ್ರೂಪ್ ಕೂಡ ಒಂದು. ಸೊ ದಿಸ್ ಇಸ್ ದ, ಇಲ್ಲಿ ಕೇಳಿರೋದೇನು, ಎಂಜೈಮ್ ವಿಚ್ ಜಾಯಿನ್ಸ್ ವಿತ್ ಅ ನಾನ್ ಪ್ರೋಟೀನಿಕ್ ಪಾರ್ಟ್ ಅಂದರೆ ದಟ್ ಈಸ್ ದ ಪ್ರಾಸ್ಥೆಟಿಕ್ ಗ್ರೂಪ್. ದಿಸ್ ಈಸ್ ದ ನಾನ್ ಪ್ರೋಟೀನಿಕ್ ಪಾರ್ಟ್. ದಿಸ್ ಜಾಯಿನ್ಸ್ ವಿತ್ ದ proteinic part of the enzyme and forms the functional enzyme. So this B option is the correct one. ಇನ್ನು ಅಪೋ ಎಂಜೈಮ್ ಕೂಡ ರಾಂಗ್ ಆಗುತ್ತೆ. ಸಿ ಆಪ್ಷನ್. ಅಪೋ ಎಂಜೈಮ್ ಅಂದ್ರೇನು, ದಿಸ್ ಇಸ್ ದ ಪ್ರೋಟೀನಿಕ್ ಪಾರ್ಟ್ ಆಫ್ ದ ಎಂಜೈಮ್. ಎಂಜೈಮ್ ಅಲ್ಲಿರುವಂಥ ಪ್ರೋಟೀನ್ ಪಾರ್ಟನ್ನು ಅಪೋ ಎಂಜೈಮ್ ಅಂತ ಹೇಳಿ ಕರೀತಾರೆ. ಸೊ ದಿಸ್ ಇಸ್ ದ B1 is the correct answer. Then next question. Let us study few questions from the chapter cell cycle. So cell cycle ಅಲ್ಲಿ first question ನೋಡೋಣ. A cell cycle is, cell cycle ಅಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ಎ ಆಪ್ಷನ್ ಅಲ್ಲಿ ನೋಡಿ, ದ ಟೈಮ್ ಫ್ರಮ್ ದ ಫಾರ್ಮೇಷನ್ ಆಫ್ ಅ ಸೆಲ್ ಅಂಟಿಲ್ ಇಟ್ಸ್ ಡೆತ್. ಸೊ ದಿಸ್ ಈಸ್ ರಾಂಗ್. ಇದನ್ನ ಲೈಫ್ ಸ್ಪ್ಯಾನ್ ಅಂತ ಹೇಳಿ ಕರೀತಾರೆ. ಸೊ ಬಿ ಆಪ್ಷನ್ ನೋಡಿ, ದ ಸೀರೀಸ್ ಆಫ್ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಫ್ರಮ್ ದ ಫಾರ್ಮೇಷನ್ ಆಫ್ ಅ ಸೆಲ್ ಅಂಟಿಲ್ ಇಟ್ ಡಿವೈಡ್ಸ್ ಅಗೇನ್. ಸೊ ಸೆಲ್ ಸೈಕಲ್ ಅಂದರೆ ಇಟ್ ಈಸ್ ದ ಈವೆಂಟ್ಸ್, ಸೀರೀಸ್ ಆಫ್ ಈವೆಂಟ್ಸ್ ಆಗ್ತಾ ಹೋಗುತ್ತೆ. ಎಲ್ಲಿಂದ ಎಲ್ಲಿಗೆ ಅಂತ ಅಂದರೆ, ಸೆಲ್ ಫಾರ್ಮೇಷನ್ ಆಗೋದ್ರಿಂದ ಆ ಸೆಲ್ ಅಗೇನ್ ಡಿವೈಡ್ ಆಗುವವರೆಗೂ ಆಗುವಂತಹ ಸೀರೀಸ್ ಆಫ್ ಈವೆಂಟ್ಸ್ನ ಸೆಲ್ ಸೈಕಲ್ ಅಂತ ಹೇಳಿ ಕರೀತಾರೆ. ಸೆಲ್ ಫಾರ್ಮೇಷನ್ ಆಗೋದ್ರಿಂದ ಸೀರೀಸ್ ಆಫ್ ಈವೆಂಟ್ಸ್ ಏನು ಸ್ಟಾರ್ಟ್ ಆಗುತ್ತೆ, ಅದು ಅಂಟಿಲ್ ದ ಸೆಲ್ ಡಿವೈಡ್ಸ್. ಸೆಲ್ ಮತ್ತೆ ಡಿವೈಡ್ ಆಗಿಬಿಟ್ಟು ಏನಾಗುತ್ತೆ, ನಂಬರ್ ಆಫ್ ಸೆಲ್ಸ್ನ ಫಾರ್ಮೇಷನ್ ಮಾಡುತ್ತೆ. ಅಲ್ಲಿವರೆಗೂ ಆಗುವಂತಹ ಈವೆಂಟ್ಸ್ನ, ಸೀರೀಸ್ ಆಫ್ ಈವೆಂಟ್ಸ್ನ ಏನಂತ ಕರೀತಾರೆ, ಸೆಲ್ ಸೈಕಲ್ ಅಂತ ಹೇಳಿ ಕರೀತಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ದೆನ್ ಸಿ ಆಪ್ಷನ್ ರಾಂಗ್ ಆಗುತ್ತೆ. ಯಾಕೆಂದರೆ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಟ್ ಅಶ್ಯೂರ್ಸ್ ಈಚ್ ಡಾಟರ್ ಸೆಲ್ ಆಫ್ ಅ ಸೆಟ್ ಆಫ್ ಕ್ರೋಮೋಸೋಮ್ಸ್ ಐಡೆಂಟಿಕಲ್ ವಿತ್ ದಟ್ ಆಫ್ ಇಟ್ಸ್ ಪೇರೆಂಟ್ ಸೆಲ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಸೊ ಎಲ್ಲಿ ಆಗುವಂಥದ್ದು, ಈಚ್ ಡಾಟರ್ ಸೆಲ್ ಆಫ್ ಅ ಸೆಟ್ ಆಫ್ ಕ್ರೋಮೋಸೋಮ್ ಐಡೆಂಟಿಕಲ್. ಸೊ ಸೆಲ್ ಡಿವಿಷನಿಂದ ಫಾರ್ಮೇಷನ್ ಆಗಿರುವಂಥ ಪ್ರತಿಯೊಂದು ಡಾಟರ್ ಸೆಲ್ಸು ಕೂಡ ಪೇರೆಂಟ್ ಸೆಲ್ಲಿನಷ್ಟೇ ಈಕ್ವಲ್ ಸೆಟ್ ಆಫ್ ಕ್ರೋಮೋಸೋಮ್ಸನ್ನು ಹೊಂದಿರುತ್ತೆ, ಐಡೆಂಟಿಕಲ್ ಸೆಟ್ ಆಫ್ ಕ್ರೋಮೋಸೋಮನ್ನು ಹೊಂದಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಸೀಕ್ವೆನ್ಸನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಈಸ್ ರಾಂಗ್ ಒನ್ ಬಿಕಾಸ್ ದಿಸ್ ಈಸ್ ದ ಮೈಟೋಸಿಸ್ ಡಿವಿಷನ್. ಆ್ಯಂಡ್ ದೆನ್ ಡಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ದ ಗ್ರೋತ್ ಆಫ್ ಅ ಸೆಲ್ ಅಂಟಿಲ್ ಇಟ್ಸ್ ಲಾರ್ಜ್ ಎನಫ್ ಟು ಡಿವೈಡ್ ಅಗೈನ್. ಸೆಲ್ ಗ್ರೋತ್ ಅಂತ ಹೇಳ್ತಾರೆ ಅದನ್ನು. ಸೊ ದಿಸ್ ಇಸ್ ನಾಟ್ ಅ ಸೆಲ್ ಸೈಕಲ್. ಹಾಗಾಗಿ ಡಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಬಿ ಇಸ್ ದ ಕರೆಕ್ಟ್ ಒನ್. ದೆನ್ ನೆಕ್ಸ್ಟ್ ಕ್ವೆಶನ್, ಮೈಟೋಸಿಸ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ. ಸೊ ಈಗಾಗಲೇ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟಲ್ಲಿ ನಾವು ನೋಡಿದ್ವಿ ಎಬೋ ಕ್ವೆಶನಲ್ಲಿ ನಾವು. ಸೊ ದಿಸ್ ಇಸ್ ದ ಈಕ್ವೇಷನಲ್ ಡಿವಿಷನ್ ಆರ್ ಈಕ್ವಲ್ ಡಿವಿಷನ್ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದರೆ ವೆನ್ ದ ಪೇರೆಂಟ್ ಸೆಲ್ ಡಿವೈಡ್ಸ್ ಆ್ಯಂಡ್ ಇಟ್ ಫಾರ್ಮ್ಸ್ ದ 2 daughter cells, each daughter cells they receive same number of chromosomes, same set of chromosomes. So diploid parent cell in the division start ಆದರೆ again the daughter cells receives the same set of chromosomes, equal number of chromosomes parent cell ಮತ್ತು daughter cells ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನ ಈಕ್ವಲ್ ಡಿವಿಷನ್ ಅಥವಾ ಈಕ್ವೇಷನಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆನ್ಸರ್ ಬಿ ಇಸ್ ದ ರೈಟ್ ಒನ್. ಇನ್ನು ಆಪ್ಷನ್ ಎ ಯಾಕೆ ರಾಂಗ್ ಆಗುತ್ತೆ, ಇಲ್ಲಿಗೆ ಏನಂತ ಕೊಟ್ಟಿದ್ದಾರೆ, ರಿಡಕ್ಷನ್ ಡಿವಿಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಪೇರೆಂಟ್ ಸೆಲ್ಲಲ್ಲಿ ಡಿಪ್ಲಾಯ್ಡ್ ಪೇರೆಂಟ್ ಸೆಲ್ ಅಂದರೆ 2 set of chromosomes ಇರುತ್ತೆ. ಸೊ ವೆನ್ ದಿಸ್ ಸೆಲ್ ಡಿವೈಡ್ಸ್, ಇಲ್ಲಿ ಕೊಟ್ಟಿರೋ ಪ್ರಕಾರ ರಿಡಕ್ಷನ್ ಅಂತ ಅಂದರೆ ಈಚ್ ರಿಸೀವ್ಸ್ ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂದರೆ ಎನ್ ಇರುತ್ತೆ, ಎನ್ ಆ್ಯಂಡ್
single set of chromosome irutte, illi 2 set of chromosomes are there. If the daughter cells receives half of the number of the parental cell. So parental cell ಅಲ್ಲಿ ಇರುವಂಥ ಕ್ರೋಮೋಸೋಮಿನ ಹಾಫ್ ನಂಬರನ್ನು ಇಲ್ಲಿ ರಿಸೀವ್ ಮಾಡಿರುತ್ತೆ. ಸೊ ಇದನ್ನು ರಿಡಕ್ಷನಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಸೀನ್ ಇನ್ ದ ಕೇಸ್ ಆಫ್ ಮಿಯೋಸಿಸ್ ಡಿವಿಷನ್. ಸೊ ಎ ಆಪ್ಷನ್ ರಾಂಗ್ ಆಗಿದೆ. ಸಿ ಅಲ್ಲಿ ನೋಡಿ ಬೋತ್ ರಿಡಕ್ಷನ್ ಆ್ಯಂಡ್ ಈಕ್ವಲ್ ಡಿವಿಷನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ದಿಸ್ ಈಸ್ ರಾಂಗ್ ಬಿಕಾಸ್ ಮೈಟಾಸಿಸ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ಸು ಡಾಟರ್ ಸೆಲ್ಲಲ್ಲಿ ಇರುತ್ತೆ. ಹಾಗಾಗಿ ದಿಸ್ ಈಸ್ ದ ರಾಂಗ್ ಒನ್. ನನ್ ಆಫ್ ದ ಎಬೋ ಅಂತ ಡಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಿಸ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ದಿಸ್ ಈಸ್ ದ ಈಕ್ವಲ್ ಡಿವಿಷನ್. ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. Mitosis and meiosis differ because during meiosis. So meiosis ಅಲ್ಲಿ ಏನಾಗುತ್ತೆ, ಮೈಟೋಸಿಸ್ ಮತ್ತು ಮಿಯೋಸಿಸ್ಸಿನ ಡಿವಿಷನ್ಗಳ ಮಧ್ಯೆ ಏನು ಡಿಫ್ರೆನ್ಸ್ ಮೇಯ್ನ್ ಆಗಿ ನಾವು ಅಬ್ಸರ್ವ್ ಮಾಡುವಂಥದ್ದು. ಸೊ ಎ ಆಪ್ಷನಲ್ಲಿ ನಾವು ನೋಡೋಣ. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇ ಆ್ಯಂಡ್ ಎಕ್ಸ್ಚೇಂಜ್ ಪಾರ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಸೀನ್ ಇನ್ ದ ಕೇಸ್ ಆಫ್ meiosis division, but this is not seen in the case of mitosis. ಮೈಟಾಸಿಸ್ ಅಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರ್ ಆಗೋದಿಲ್ಲ. ಹಾಗೆ ಹೋಮೋಲಾಗಸ್ ಕ್ರೋಮೋಸೋಮ್ಸಿನ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸಿನ ಮಧ್ಯೆ ಎಕ್ಸ್ಚೇಂಜ್ ಆಫ್ ಪಾರ್ಟ್ಸ್ ಕೂಡ ಆಗೋದಿಲ್ಲ. ಸೊ ದಟ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಮಿಯೋಸಿಸ್ ಡಿವಿಷನ್. ಬಿ ನೋಡಿ. ಸೊ ಕ್ರೋಮೋಸೋಮ್ ನಂಬರ್ ಈಸ್ ಹಾಫ್ಡ್. ಸೊ ಇಲ್ಲಿ ಆಲ್ರೆಡಿ ಹೇಳಿದಾಗೇನೆ ಮಿಯೋಸಿಸ್ ಅಲ್ಲಿ ಕ್ರೋಮೋಸೋಮ್ ನಂಬರ್ ಪೇರೆಂಟಲ್ ಕ್ರೋಮೋಸೋಮ್ ನಂಬರ್ಗಿಂತ ಡಾಟರ್ ಸೆಲ್ಸ್ ಅಲ್ಲಿ ಏನಾಗಿರುತ್ತೆ, ಹಾಫ್ ಆಫ್ ದ ನಂಬರ್ ವಿಲ್ ಬಿ ರೆಡ್ಯೂಸ್ಡ್. ಸೊ ದಿಸ್ ಈಸ್ ಶೋನ್ ಇನ್ ದ ಸೀನ್ ಇನ್ ದ ಕೇಸ್ ಆಫ್ ಮಿಯೋಸಿಸ್. ಬಟ್ ಮೈಟೋಸಿಸ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ರಿಸೀವ್ಡ್ ಇನ್ ದ ಡಾಟರ್ ಸೆಲ್ಸ್ ಆಲ್ಸೋ. ಸೊ ಪೇರೆಂಟ್ ಸೆಲ್ಲಿನಷ್ಟೇ ಕ್ರೋಮೋಸೋಮ್ಸು ಡಾಟರ್ ಸೆಲ್ಸಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಬಿ ಏನು ಆಪ್ಷನ್ ಇದೆ, ಇದು ಮಿಯೋಸಿಸಲ್ಲಿ ಮಾತ್ರ ಕಂಡುಬರುವಂಥದ್ದು, ಮೈಟೋಸಿಸಲ್ಲಿ ಇಲ್ಲ. ಸೊ ಸಿ ಆಪ್ಷನ್ ನೋಡಿ. 4 ನ್ಯೂಕ್ಲಿಯೈ ಫಾರ್ಮಡ್ ಆರ್ ನಾಟ್ ಸಿಮಿಲರ್. ಸೊ ದಿಸ್ ಈಸ್ ಆಲ್ಸೋ ಸೀನ್ ಇನ್ ದ ಕೇಸ್ ಆಫ್ ಮಿಯೋಸಿಸ್ ಆ್ಯಂಡ್ ನಾಟ್ ಇನ್ ದ ಮೈಟೋಸಿಸ್. ಸೊ ಆಲ್ ದೀಸ್ ಪಾಯಿಂಟ್ಸ್ 3 points are observed in the case of meiosis, not in the mitosis. So ಹಾಗಾಗಿ ಇಲ್ಲಿ ಏನಂತ ನಾವು ಸೆಲೆಕ್ಟ್ ಮಾಡ್ತೀವಿ, all the above. D is the correct answer. Next question. The difference in the division of plant cell and animal cell is in. So plant cell ಮತ್ತೆ animal cellನ ಮಧ್ಯೆ ಮೇನ್ ಡಿಫ್ರೆನ್ಸ್ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಎ ಆಪ್ಷನ್ ನೋಡಿ, ಸ್ಪಿಂಡಲ್ ಫಾರ್ಮೇಷನ್ ಅಂತ ಹೇಳಿ ಕೇಳಿದ್ದಾರೆ. This is wrong because plant cell ಅಲ್ಲೂ ಕೂಡ ಸ್ಪಿಂಡಲ್ ಫೈಬರ್ಸ್ ಫಾರ್ಮೇಷನ್ ಆಗುತ್ತೆ, ಅನಿಮಲ್ ಸೆಲ್ ಡಿವಿಷನ್ ಅಲ್ಲೂ ಕೂಡ ಸ್ಪಿಂಡಲ್ ಫೈಬರ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಹಿಯರ್ ದ ಸೆಂಟ್ರಿಯೋಲ್ಸ್ ಆರ್ ದೇರ್. ಸೊ ಎಟ್ ದ ಟೂ poles ಸೆಂಟ್ರಿಯೋಲ್ಸ್ನ ಅಬ್ಸರ್ವ್ ಮಾಡ್ತೀವಿ. ಇನ್ ದ ಕೇಸ್ ಆಫ್ ಅನಿಮಲ್ಸ್ ದ ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್, ಬಟ್ ಇನ್ ದ ಕೇಸ್ ಆಫ್ ಪ್ಲಾಂಟ್ ಸೆಲ್ ದೇರ್ ಇಸ್ ನೋ ಸೆಂಟ್ರಿಯೋಲ್ಸ್. ಸೊ ಇಲ್ಲಿ ಏನಾಗುತ್ತೆ, ಇನ್ ಬಿಟ್ವೀನ್ ದಿಸ್ 2 poles ದ ಫಾರ್ಮೇಷನ್ ಆಫ್ ಸ್ಪಿಂಡಲ್ ಫೈಬರ್ಸ್ ವಿ ಅಬ್ಸರ್ವ್. ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಡಿವಿಷನ್ ಎರಡರಲ್ಲೂ ಕೂಡ ನಾವು ಈ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ನ ನೋಡ್ತೀವಿ. ಸೊ ಹಾಗಾಗಿ ಈ ಆಪ್ಷನ್ ರಾಂಗ್ ಆಗುತ್ತೆ. ಇನ್ನು ಬಿ ಆಪ್ಷನ್ ನೋಡಿ, ಸೆಲ್ ಪ್ಲೇಟ್ ಫಾರ್ಮೇಷನ್. ಸೊ ದಿಸ್ ಇಸ್ ಸೀನ್ ಇನ್ ದ ಕೇಸ್ ಆಫ್ ಪ್ಲಾಂಟ್ ಸೆಲ್ ಓನ್ಲಿ. ಸೊ ಪ್ಲಾಂಟ್ ಸೆಲ್ ಡಿವಿಷನಲ್ಲಿ ಮಾತ್ರ ನಾವು ನೋಡ್ತೀವಿ, ಇದು ಅನಿಮಲ್ ಸೆಲ್ಲಲ್ಲಿ ನಾವು ಅಬ್ಸರ್ವ್ ಮಾಡೋದಿಲ್ಲ. ಸೊ ಯಾವಾಗ ಟೀಲೋಫೇಸ್ ಎಟ್ ದ ಎಂಡ್ ಆಫ್ ದ ಸೆಲ್ ಡಿವಿಷನ್, ಇನ್ ದ ಕೇಸ್ ಆಫ್ ಪ್ಲಾಂಟ್ ಸೆಲ್ ದ ಸೆಲ್ ಪ್ಲೇಟ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ 2 set ಆಫ್ ದ ಕ್ರೋಮೋಸೋಮ್, 2 ನ್ಯೂಲಿ ಫಾರ್ಮಡ್ ನ್ಯೂಕ್ಲಿಯೈ, 2 ನ್ಯೂಕ್ಲಿಯೈಗಳ ಮಧ್ಯೆ ಸೆಲ್ ಪ್ಲೇಟ್ ಫಾರ್ಮೇಷನ್ ಆಗಿ ದ ಸೆಲ್ ಫೈನಲಿ ಡಿವೈಡ್ಸ್ ಟು ಫಾರ್ಮ್ಸ್ ದ ನ್ಯೂ ಡಾಟರ್ ಸೆಲ್ಸ್. ಬಟ್ ಅನಿಮಲ್ ಸೆಲ್ಲಲ್ಲಿ ಏನಾಗುತ್ತೆ, ಸೊ ಎಟ್ ದ ಎಂಡ್ ದ ಫರ್ರೋ ಈಸ್ ಫಾರ್ಮಡ್ ಬಿಟ್ವೀನ್ ದ 2 ಡಾಟರ್ ಸೆಲ್. ಈ 2 ಡಾಟರ್ ಸೆಲ್ಗಳ ಮಧ್ಯೆ ಏನಾಗುತ್ತೆ, ದಿಸ್ ಫರ್ರೋ formation takes place and this deepens and finally this will cut off and 2 daughter cells will be formed. So
ಇದು ಅನಿಮಲ್ ಸೆಲ್ಲಲ್ಲಿ ನಾವು ನೋಡೋದಿಲ್ಲ, ಸೀನ್ ಇನ್ ಓನ್ಲಿ ದ ಪ್ಲಾಂಟ್ ಸೆಲ್. ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಇನ್ನು ಸಿ ಆಪ್ಷನ್ ನೋಡಿ, ಮೂಮೆಂಟ್ ಆಫ್ ಕ್ರೋಮೋಸೋಮ್ಸ್ ಫಾರ್ ಈಕ್ವಟೋರಿಯಲ್ ಪ್ಲೇಟ್. ದಿಸ್ ಇಸ್ ಸೀನ್ ಇನ್ ಬೋತ್ ದ ಪ್ಲಾಂಟ್ ಸೆಲ್ ಆ್ಯಂಡ್ ದ ಅನಿಮಲ್ ಸೆಲ್ ಡಿವಿಷನ್. ಹಾಗೆ ಇದು ಕೂಡ ರಾಂಗ್ ಆಗುತ್ತೆ. ಆ್ಯಂಡ್ ಕಾಯಿಲಿಂಗ್ ಆಫ್ ಕ್ರೋಮೋಸೋಮ್ಸ್ ಅಂತ ಡಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ದಿಸ್ ಈಸ್ ಸೀನ್ ಇನ್ ಕೇಸ್ ಆಫ್ ಬೋತ್ ಪ್ಲಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಡಿವಿಷನ್. ಸೊ ಪ್ರೋಫೇಸ್ ಸ್ಟೇಜಲ್ಲಿ ಏನಾಗುತ್ತೆ, ದ coiling and the condensation of the chromosome takes place and they become thick. ಸೊ ಇದನ್ನು ಎರಡೂ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಡಿವಿಷನಲ್ಲಿ ಕೂಡ ನಾವು ನೋಡ್ತೀವಿ. ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಕರೆಕ್ಟ್ ಒನ್ ಈಸ್ ದ ಬಿ ಆಪ್ಷನ್, ಸೆಲ್ ಪ್ಲೇಟ್ ಫಾರ್ಮೇಷನ್. ನೆಕ್ಸ್ಟ್ ಕ್ವೆಶನ್, RNA and protein synthesis during interphase occurs. ಸೊ ಇಂಟರ್ಫೇಸ್ ಅಂದ್ರೇನು? ದಿಸ್ ಇಸ್ ದ ಸ್ಮಾಲ್ ಗ್ಯಾಪ್ between the cell division, two cell divisions. ಸೊ ಇಂಟರ್ಫೇಸಲ್ಲಿ ನಾವು 4 ಫೇಸಸ್ನ ನೋಡ್ತೀವಿ. G1 ಫೇಸ್, S ಫೇಸ್ ಆ್ಯಂಡ್ 3 ಫೇಸಸ್ನ ನೋಡ್ತೀವಿ. G1 ಫೇಸ್, S ಫೇಸ್ ಆ್ಯಂಡ್ ದೆನ್ G2 ಫೇಸ್. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, RNA ಆ್ಯಂಡ್ ಪ್ರೋಟೀನ್ ಸಿಂಥಸಿಸ್ ಡ್ಯೂರಿಂಗ್ ಅಕರ್ಸ್ ಇನ್ ದ ಇಂಟರ್ಫೇಸ್. ಯಾವ ಫೇಸಲ್ಲಿ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಎ ಆಪ್ಷನಲ್ಲಿ ನೋಡಿ, ವೆನ್ ಇಟ್ ಹ್ಯಾಸ್ ಎಂಟರ್ಡ್ ಎಸ್ ಫೇಸ್ ಅಂತ ಕೇಳಿದರೆ ದಿಸ್ ಇಸ್ ರಾಂಗ್. ಬಿಕಾಸ್ ಎಸ್ ಫೇಸ್ ಇದನ್ನು ಸಿಂಥೆಟಿಕ್ ಫೇಸ್ ಅಂತಲೂ ಕೂಡ ಹೇಳ್ತಾರೆ. ಇನ್ ದಿಸ್ ಫೇಸ್ ದ DNA ಡ್ಯೂಪ್ಲಿಕೇಶನ್ ಟೇಕ್ಸ್ ಪ್ಲೇಸ್, DNA ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್. ಸೊ ಹಾಗಾಗಿ ದಿಸ್ ಇಸ್ ರಾಂಗ್ ಆಪ್ಷನ್. ಸೊ ಬಿ ಆಪ್ಷನ್ ನೋಡಿ, ಒನ್ಸ್ ಇಟ್ ಹ್ಯಾಸ್ ಎಂಟರ್ಡ್ G1 ಫೇಸ್. G1 ಫೇಸಲ್ಲಿ ಗ್ಯಾಪ್ 1 ಫೇಸ್ ಅಂತಲೂ ಕೂಡ ಹೇಳ್ತಾರೆ. ಯಾವಾಗ ಸೆಲ್ಲು G1 ಫೇಸ್ನ ಎಂಟ್ರಿ ಆಗುತ್ತೋ ಆಗ RNA ಮತ್ತು ಪ್ರೋಟೀನ್ಸ್ ವಿಚ್ ಆರ್ ನೆಸರಿ ಫಾರ್ ಸಿಂಥಸಿಸ್ ಆಫ್ ದ DNA ಆರ್ ಸಿಂಥಸೈಸ್ಡ್. ಸೊ ಹಾಗಾಗಿ ಈ ಆಪ್ಷನ್, ಬಿ ಆಪ್ಷನ್ ಈಸ್ ದ ಕರೆಕ್ಟ್ ಒನ್. ಸೊ RNA ಮತ್ತು ಪ್ರೋಟೀನ್ಸ್ಗಳು ಇಲ್ಲಿ G1 ಫೇಸಲ್ಲಿ ಸಿಂಥಸಿಸ್ ಆಗುತ್ತೆ. ಹಾಗಾಗಿ ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಸಿ ಆ್ಯಂಡ್ ಡಿ ಆಲ್ಸೋ ರಾಂಗ್. ಬಿಕಾಸ್ ಸಿ ಎಲ್ ಏನು ಕೊಟ್ಟಿದ್ದಾರೆ, ಎಟ್ ಎನಿ ಟೈಮ್ ಡ್ಯೂರಿಂಗ್ ಸೆಲ್ ಆ್ಯಕ್ಟಿವಿಟಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಿಸ್ ಈಸ್ ರಾಂಗ್. ಆ್ಯಂಡ್ ಡಿ ಆಪ್ಷನಲ್ಲಿ ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಫೇಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ದಿಸ್ ಟೇಕ್ಸ್ ಪ್ಲೇಸ್ ಇನ್ ದ G1 ಫೇಸ್. ಹಾಗಾಗಿ ಡಿ ಆನ್ಸರ್ ಕೂಡ ರಾಂಗ್ ಆಗುತ್ತೆ. ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನೋಡಿ, 20th. Synoptimal complex is observed during cell division in. So synoptimal complex ಯಾವ ಫೇಸಲ್ಲಿ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದಿಸ್ ಈಸ್ ಸೀನ್ ಇನ್ ದ ಕೇಸ್ ಆಫ್ ಮಿಯೋಸಿಸ್ ಡಿವಿಷನ್. ಮಿಯೋಸಿಸ್ ಡಿವಿಷನ್ನಲ್ಲಿ ಆಗುತ್ತೆ. ಮಿಯೋಸಿಸ್ ಡಿವಿಷನ್ನಿನ ಪ್ರೋಫೇಸ್ ಫಸ್ಟಲ್ಲಿ. ಸೊ ಮಿಯೋಸಿಸ್ ಪ್ರೋಫೇಸ್ ಫಸ್ಟಲ್ಲಿ ನಾವು ಈ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗೋದು ನೋಡ್ತೀವಿ. ಸೊ ಪ್ರೋಫೇಸ್ ಫಸ್ಟ್ ಅಗೇನ್ ಡಿವೈಡೆಡ್ ಇಂಟು 5 ಸಬ್ಸ್ಟೇಜಸ್: ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೆಟಿನ್, ಡಿಪ್ಲೋಟಿನ್ ಆ್ಯಂಡ್ ಡಯಾಕೈನೋಸಿಸ್ ಅಂತ ನೋಡ್ತೀವಿ. ಸೊ ಇಲ್ಲಿ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ವೆನ್ ದ ಹೋಮೋಲಾಗಸ್ ಕ್ರೋಮೋಸೋಮ್ಸ್ pairs, then that forms a synaptimal complex. So this synaptimal complex seen in the case of the prophase, meiotic prophase, ಪ್ಯಾಕೆಟಿನ್ ಸ್ಟೇಜಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಮಿಯೋಟಿಕ್ ಪ್ರೊಫೇಸ್ ಅಂತೇಳಿ ಹೇಳ್ತೀವಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಮೈಟೋಟಿಕ್ ಪ್ರೊಫೇಸಲ್ಲಿ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗೋದಿಲ್ಲ. ಸೊ ಮಿಯೋಟಿಕ್ ಮೆಟಾಫೇಸಲ್ಲೂ ಕೂಡ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ನೋಡೋದಿಲ್ಲ. ಬಿಕಾಸ್ ಅಲ್ಲಿ ಏನಾಗುತ್ತೆ, ಮಿಯೋಟಿಕ್ ಮೆಟಾಫೇಸಲ್ಲಿ ದ ಕ್ರೋಮೋಸೋಮ್ಸ್ ಆರ್ ಅಲೈನ್ಡ್ ಆರ್ ಅರೇಂಜ್ಡ್ ಎಟ್ ದ ಈಕ್ವಟೋರಿಯಲ್ ಪ್ಲೇನ್. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ರಾಂಗ್. ಮೈಟೋಟಿಕ್ ಟೀಲೋಫೇಸಲ್ಲಿ ಕೂಡ ನಾವು ಈ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗೋದನ್ನು ನಾವು ಅಬ್ಸರ್ವ್ ಮಾಡೋದಿಲ್ಲ. ಹಾಗಾಗಿ ಎ ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ದ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ
ಕೆಳಗಡೆ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಸಬ್ ಸ್ಟೇಜಸ್ ಆಫ್ ದ ಪ್ರೋಫೇಸ್ ಫಸ್ಟ್ ಆಫ್ ದ ಮಿಯೋಸಿಸ್ ಡಿವಿಷನ್. ಮಿಯೋಸಿಸ್ ಫಸ್ಟ್ ಡಿವಿಷನ್ನಿನ ಪ್ರೋಫೇಸ್ ಫಸ್ಟ್ ಸ್ಟೇಜ್ನ 5 ಸಬ್ ಸ್ಟೇಜಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರ್ದು ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕ್ಟಿನ್ ಆ್ಯಂಡ್ ದೆನ್ ಡಿಪ್ಲೋಟಿನ್ ಆ್ಯಂಡ್ ಡಯಾಕೈನಸಿಸ್. ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆಯಾ ಅಂತ ಹೇಳಿ ನಾವು ನೋಡಿ ಯಾವ ಪೇರು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಲೆಪ್ಟೋಟಿನ್ ಸ್ಟೇಜಿಗೆ ಏನು ಇಲ್ಲಿ ಕೊಟ್ಟಿದ್ದಾರೆ, ದ ಕ್ರೋಮೋಸೋಮ್ಸ್ ಬಿಕಮ್ ಇನ್ವಿಸಿಬಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ರಾಂಗ್, ಬಿಕಾಸ್ ಲೆಪ್ಟೋಟಿನ್ ಸ್ಟೇಜಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ಸ್ ಏನಾಗುತ್ತೆ, ತಿಕ್ಕಾಗಿ ವಿಸಿಬಲ್ ಆಗಿ ಆಗತ್ತೆ. ಸೊ ಹಾಗಾಗಿ ದಿಸ್ ಈಸ್ ದ ರಾಂಗ್ ಒನ್. ಇನ್ನು ಬಿ ಆಪ್ಷನ್ ನೋಡಿ, ಝೈಗೋಟಿನ್, ಪೇರಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇನ್ ದ ಕೇಸ್ ಆಫ್ zygotin stage, the pairing of homologous chromosomes takes place. This is called as synapsis. ಅದನ್ನ ಸಿನಾಪ್ಸಿಸ್ ಅಂತ ಕರೀತಾರೆ. ಸೊ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ಇಲ್ಲಿ ಡಿ ಆಗಿದೆ, ಮೇಕ್ ಇಟ್ ಸಿ ಅಂತ ಮಾಡ್ಕೊಳ್ಳಿ. ಸೊ ಪ್ಯಾಕೆಟಿಂಗ್ ಸ್ಟೇಜ್ ಇಲ್ಲೇನು ಕೊಟ್ಟಿದ್ದಾರೆ, ಡಿಸೊಲ್ಯೂಷನ್ ಆಫ್ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಟೇಕ್ಸ್ ಪ್ಲೇಸ್. ಸೊ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರಿಂಗ್ ಆದ ನಂತರ ಆ ಸಿನಾಪ್ಸಿಸ್ ನಂತರ ಏನಾಗುತ್ತೆ, ಕ್ರೋಮೋಸೋಮ್ಸಿನ ಕಾಂಪ್ಲೆಕ್ಸು ಡಿಸೊಲ್ಯೂಷನ್ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ಯಾಕೆಟಿಂಗ್ ಸ್ಟೇಜಲ್ಲಿ ದಿಸ್ ಡಸ್ ನಾಟ್ ಹ್ಯಾಪನ್ಸ್. ಸೊ ದಿಸ್ ಈಸ್ ರಾಂಗ್ ಒನ್. ಡಿಸೊಲ್ಯೂಷನ್ ಆಫ್ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಡಿಪ್ಲೋಟಿನ್ ಸ್ಟೇಜ್. ಸೊ ಹಾಗಾಗಿ ದಿಸ್ ಈಸ್ ರಾಂಗ್ ಒನ್. ಸೊ ಇನ್ನು ಡಿ ನೋಡಿ, ಡಿಪ್ಲೋಟಿನ್ ಸ್ಟೇಜಿಗೆ ಏನು ಕೊಟ್ಟಿದ್ದಾರೆ, ಬೈವೆಲೆಂಟ್ ಕ್ರೋಮೋಸೋಮ್ಸ್ ಅಪಿಯರ್ ಆಸ್ ಟೆಟ್ರಾಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಸೀನ್ ಇನ್ ದ ಕೇಸ್ ಆಫ್ ಪ್ಯಾಕೆಟಿನ್ ಸ್ಟೇಜ್. ಇದು ಪ್ಯಾಕೆಟಿನ್ ಸ್ಟೇಜಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾಗಿ ಇದು ಕೂಡ ಮಿಸ್ ಮ್ಯಾಚ್ ಆಗಿದೆ. ಇನ್ನು ಡಯಾಕೈನಸಿಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಟರ್ಮಿನಲೈಸೇಷನ್ ಆಫ್ ಖಾಸ್ಮೆಟಾ ಟೇಕ್ಸ್ ಪ್ಲೇಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ದಿಸ್ ಈಸ್ ಅ ಕರೆಕ್ಟ್ ಒನ್, ಬಿಕಾಸ್ ಖಾಸ್ಮೆಟಾ ಅಂದ್ರೇನು, ದ ಕ್ರಾಸಿಂಗ್ ಓವರ್ ಆಗುವಾಗ ಇನ್ ಬಿಟ್ವೀನ್ ದ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ದ ಕ್ರಾಸಿಂಗ್ ಓವರ್ ಟೇಕ್ಸ್ ಪ್ಲೇಸ್, ಜೆನೆಟಿಕ್ ರಿಕಾಂಬಿನೇಷನ್ ಟೇಕ್ಸ್ ಪ್ಲೇಸ್. ಆಗ ಕ್ರೋಮೋಸೋಮ್ಸ್ ಏನಾಗುತ್ತೆ, ಎಕ್ಸ್ ಶೇಪ್ ಅಪಿಯರ್ ಆಗ್ತಾ ಇರುತ್ತೆ. ಸೊ ಇನ್ ದ ಕೇಸ್ ಆಫ್ ಡಯಾಕೈನಸಿಸ್ ಈ ಎಕ್ಸ್ ಶೇಪ್ ಅಪಿಯರ್ ಆಗ್ತಾ ಇರುವಂತಹ ಕ್ರೋಮೋಸೋಮ್ನ ಆ ಪಾರ್ಟ್ನ ಖಾಸ್ಮೆಟಾ ಅಂತ ಹೇಳಿ ಕರೀತಾರೆ. ಸೊ ಈ ಖಾಸ್ಮೆಟಾ ಏನಾಗುತ್ತೆ, ಡಯಾಕೈನಸಿಸ್ ಅಲ್ಲಿ ಟರ್ಮಿನಲೈಸೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ಕರೆಕ್ಟ್ ಒನ್. ಸೊ ಇಲ್ಲಿ ಯಾವ್ದಾವ್ದು ಕರೆಕ್ಟ್ ಆಗಿದೆ, ಬಿ ಆಪ್ಷನ್ ಮತ್ತು ಇ ಆಪ್ಷನ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್. ಸೊ ಸಿ ಈಸ್ ದ ಕರೆಕ್ಟ್ ಒನ್. ಸಿ ಏನಾಗಿದೆ, ಕರೆಕ್ಟ್ ಆನ್ಸರ್ ಆಗಿದೆ. ದೆನ್ ನೆಕ್ಸ್ಟ್ ಕ್ವೆಶನ್, which of the following correctly shows a pair of homologous chromosomes at start of the meiosis? ಸೊ ಇಲ್ಲಿ ಕೊಟ್ಟಿರುವಂತಹ ಪೇರು ಏನು ಹೇಳ್ತಾ ಇದ್ದಾರೆ, ಹೋಮೋಲಾಗಸ್ ಕ್ರೋಮೋಸೋಮ್ ಪೇರ್ ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದು ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ದ ಗಿವನ್ ಡಯಾಗ್ರಾಮ್ಸ್ ಡಿ ಈಸ್ ದ ಕರೆಕ್ಟ್ಲಿ ಐಡೆಂಟಿಫೈಡ್ ಆಸ್ ದ ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಡಿ ಅಲ್ಲಿ ಡಯಾಗ್ರಾಮಲ್ಲಿ ಇರುವಂತಹ ಕ್ರೋಮೋಸೋಮ್ಸನ್ನು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು.